ಬಹಳ ಚರ್ಚೆ ಆಗ್ತಾ ಇದ್ದು ಬೆಂಗಳೂರು ಉತ್ತರದಲ್ಲಿ ಡಿ ವಿ ಸದಾನಂದಗೌಡರಿಗೆ ಟಿಕೆಟ್ ಮಿಸ್ ಆದ ತಕ್ಷಣ ಡಿ ವಿ ಸದಾನಂದಗೌಡರು ಕಾಂಗ್ರೆಸ್ ಕಡೆಗೆ ಹೋಗ್ತಾರೆ, ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಈಗ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಸಹಿಸಿಕೊಳ್ಳೋರಿಗೆ ತಾಳ್ಮೆ ಇದ್ರೆ ದುಃಖ ಕೊಟ್ಟವರು ಇದ್ರೂ ಕೂಡ ಆಗೋದಿಲ್ಲ ಅಂತ. ಬೆಂಗಳೂರಿನಲ್ಲಿ ಡಿ ವಿ ಸದಾನಂದಗೌಡರು ಹೇಳಿಕೆಯನ್ನ ಕೊಟ್ಟಿರೋದೀಗ ಕರ್ನಾಟಕ ಬಿಜೆಪಿ ಶುದ್ಧೀಕರಣದ ಕಡೆಗೆ ನನ್ನ ನಡೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಬಿಜೆಪಿಯಲ್ಲೇ ಇದ್ದು ಪಕ್ಷದ ಶುದ್ಧೀಕರಣವನ್ನ ಮಾಡ್ತೀನಿ ಅಂತ ಸ್ಟ್ಯಾಂಡ್ ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ನಿಂದ ಆಹ್ವಾನ ಇತ್ತು, ಆದರೆ ಹೋಗಲ್ಲ, ಕ್ಲಿಯರ್ ಆಗಿದೆ. ಕಾಂಗ್ರೆಸ್ ಆಫರ್ ಅನ್ನ ಸದಾನಂದಗೌಡರು ನಿರಾಕರಿಸಿದ್ದಾರೆ. ನನ್ನನ್ನು ಅವಮಾನಿಸಿದವರು ಮುಂದೆ ಪಶ್ಚಾತ್ತಾಪ ಪಡ್ತಾರೆ, ಸಹಿಸಿಕೊಳ್ಳೋರಿಗೆ ತಾಳ್ಮೆ ಇದ್ರೆ ದುಃಖ ಕೊಟ್ಟವರು ಇದ್ದರೂ ಸತ್ತಂತೆ ಅನ್ನುವಂಥ ಮಾತನ್ನ ಈಗ ವ್ಯಾಖ್ಯಾನ ಕೊಟ್ಟಿದ್ದಾರೆ ಸದಾನಂದಗೌಡರು. ಕಳೆದ ಹಲವಾರು ದಿನಗಳಿಂದ ನಾನೊಂದು ಪ್ರೆಸ್ ಮೀಟ್ ಮಾಡಿದ್ದೇನೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದೆ. ವಿಶೇಷವಾಗಿ ಈ ಚುನಾವಣೆಯ ಪ್ರಕ್ರಿಯೆಗಳು ಪ್ರಾರಂಭ ಆದ ಮೇಲೆ ಸೀಟು ಹಂಚಿಕೆಯ ಬಗ್ಗೆ ವಿಶ್ಲೇಷಣೆಗಳು ನಡೀತಾ ಇದ್ದ ಮೇಲೆ, ಹಲವಾರು ಸೀಟುಗಳು ಅನೌನ್ಸ್ ಆದಮೇಲೆ ಇದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಬಂತು ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಬ್ಯಾಂಗ್ಳೂರು ಉತ್ತರ ನನ್ನ ಪಕ್ಷ ಆಗಬಾರ್ದು, ನನ್ನ ಪರಿವಾರಕ್ಕೆ ನನ್ನ ಪಕ್ಷ, ನನ್ನ ಮನೆಯವರಿಗೆ ನನ್ನ ಪಕ್ಷ, ನನ್ನ ಜಾತಿಯವರಿಗೆ ನನ್ನ ಪಕ್ಷ ಆಗಬಾರ್ದು. ಸೋಷಿಯಲ್ ಇಕ್ವೇಷನ್ಸ್, ಜಾತಿ ಸಮೀಕರಣ ನಡಿಬೇಕು. ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದಂಥ ಆ ಬೇರೆ ಬೇರೆ ಜನರಿಗೆ ಇವತ್ತು ಅವಕಾಶಗಳು ಲಭ್ಯ ಆಗಬೇಕು. ಇವತ್ತು NDAಗೆ JDS ಸೇರ್ಪಡೆಯಾಗಿದೆ. ನಾನು ಸ್ವಾಗತ ಮಾಡ್ತೇನೆ ನಮ್ಮ ರಾಷ್ಟ್ರೀಯ ನಾಯಕರು ಮಾಡಿಕೊಂಡದ್ದನ್ನು. ಆದರೆ JDS ಅನ್ನೇ ಒಂದು ಆ ಸೋಷಿಯಲ್ ಇಕ್ವೇಷನ್ ಆಗಿದೆ, ಜಾಸ್ತಿ ಸಮೀಕರಣ ಆಗಿದೆ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಗೆ ಹಲವು ವರ್ಷದಿಂದ ತಮ್ಮೆಲ್ಲವನ್ನು ತೆಗೆದಂಥವರನ್ನು ಬೇರೆ ಬೇರೆ ಕಡೆಗಳಲ್ಲಿ ಅವಗಣನೆ ಮಾಡ್ತಾ ಇರುವಂಥದ್ದು, ಇದು ಪಕ್ಷಕ್ಕೂ ಮಾರಕ ಮತ್ತು ರಾಜಕಾರಣಕ್ಕೂ ಇದು ಮಾರಕ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದಾಗಬಾರ್ದು. ಡಿಕ್ಟೇಟೋರಿಯಲ್ ಆ್ಯಟಿಟ್ಯೂಡ್ ಯಾವತ್ತೂ ಸಾರ್ವಜನಿಕ ವ್ಯವಸ್ಥೆಗೆ ಶೋಭೆ ತರಲ್ಲ. ಸದಾನಂದಗೌಡರು ಒಂದು ಮೆಸೇಜನ್ನ ಪಾಸ್ ಮಾಡ್ತಾ ಇದ್ದಾರೆ, ಏನೇ ಆಗಲಿ ಇಲ್ಲೇ ಇದ್ದು ಎದುರಿಸ್ತೀನಿ ಅಂತ ಹೇಳಿ. ಈಶ್ವರಪ್ಪನವ್ರ ರೀತಿಯಲ್ಲಿ ಬಂಡಾಯ ಹೋಗ್ತೀನಿ ಅನ್ನೋ ಮಾತು ಬರಲಿಲ್ಲ. ಜಗದೀಶ್ ಶೆಟ್ಟರ್ ಅವರು ಹಿಂದೆ ಪಕ್ಷ ಬಿಟ್ಟು ಕಾಂಗ್ರೆಸ್ಸಿಗೆ ಸೇರೋ ರೀತಿಯಲ್ಲಿ ಅವ್ರು ಹೇಳಲಿಲ್ಲ. ಲಕ್ಷ್ಮಣ ಸವದಿಯವ್ರ ರೀತಿಯಲ್ಲಿ ಪಕ್ಷ ಬಿಟ್ಟು ಕಾಂಗ್ರೆಸ್ಸಿಗೆ ಸೇರೋ ರೀತಿಯಲ್ಲಿ ಅವರು ಆಡಲಿಲ್ಲ. ಸ್ಟ್ಯಾಂಡ್ ತೆಗೆದುಕೊಂಡಿದ್ದಾರೆ. ಲೈಕ್ ಪ್ರತಾಪ್ ಸಿಂಹ ಅವರು ಕೂಡ ಸ್ಟ್ಯಾಂಡ್ ತಗೊಂಡಿದ್ದಾರೆ, ಪಕ್ಷಕ್ಕೋಸ್ಕರ ನಿಂತ್ಕೊಳ್ತೀನಿ ಅಂತ ಹೇಳಿ. ಗೊತ್ತಿಲ್ಲ, ಈ ಥರ ತುಂಬ ರೇರೆಸ್ಟ್ ಆಗಿ ಕೆಲವು ಪಕ್ಷಗಳಲ್ಲಿ ಸಿಗುತ್ತೆ. ಕಾಂಗ್ರೆಸ್ಸಲ್ಲೂ ಅಂಥವ್ರು ಇದ್ದಾರೆ, BJPಯಲ್ಲೂ ಕೂಡ ಅಂಥವ್ರು ಸಿಗ್ತಾರೆ.